ನೀನಂದರೆ ನನಗಿಷ್ಟು ಪ್ರೀತಿ, ನನ್ನ ಪ್ರಾಣ ಕೊಡೋಕೆ ಕೂಡ ನಾನು ಸಿದ್ಧನಾಗಿದ್ದೇನೆ. ಆದರೆ ನಾವು ಸಮಯ ಕೊಡ್ಲಿಕ್ಕೆ ಸಿದ್ಧರಾಗಿದ್ದೇವ ಈ ದಿನಮಾನಗಳಲ್ಲಿ? ದೇವ್ರು ಪ್ರಾಣ ಕೊಟ್ಟ ನಮಗೋಸ್ಕರ, ನಾವು ಸಮಯ ಕೊಡ್ತಾ ಇಲ್ಲ ಆತನಿಗೋಸ್ಕರ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ನೋಡ್ರಿ, ಯಾವತ್ತೋ ಒಂದು ದಿನ ಮಿಸ್ ಆದರೆ ಓಕೆ ಬಿಡ್ರಿ, ಯಾವತ್ತೋ ಒಂದು ದಿನ ಮಾತಾಡಿಲ್ಲ ಅಂದ್ರೆ ಓಕೆ ಬಿಡ್ರಿ. ಆತನ ನಮ್ಮ ಒಳಗಡೆನೇ ಇರ್ತಾನೆ, ಆತನ ನೋಡ್ತಾನೆ ಪರಿಸ್ಥಿತಿಗಳನ್ನು. ಆದರೆ ದಿನನಿತ್ಯ ಹಾಗೆ ಮಾಡಿದ್ರೆ ಏನಾಗ್ತದೆ? ಪವಿತ್ರಾತ್ಮನ ಏನು ಮಾಡ್ತಾನೆ? ಬೇಜಾರು ಮಾಡ್ಕೊಳ್ತಾನೆ, ನಮ್ಮೊಳಗಡೆ ಇದ್ದು ದುಃಖ ಪಡ್ತಾನೆ. ನಾವು ದೇವರಿಗೆ ದುಃಖ ಪಡಿಸುವವರಾಗಿರಬಾರ್ದು. ಅಲ್ಲೆಲ್ಲೂಯ್ಯ, ಹಾಲೆಲ್ಲೂಯ್ಯ. ಅರ್ಥ ಮಾಡ್ಕೊಂಡ್ರಲ್ಲ ನಾನು ಹೇಳಿದೆ ಆರಂಭದಲ್ಲಿ. ಅದಕ್ಕೆ ನೋಡ್ರಿ, ನಿನಗೆ ಆರಾಮಿಲ್ಲ ಒಂದು ದಿನ, ಓಕೆ ಅರ್ಥ ಮಾಡ್ಕೊಳ್ತಾನೆ. ನೀನು ಅಸ್ವಸ್ಥನಾಗಿದ್ದೀಯ, ಓಕೆ ಅರ್ಥ ಮಾಡ್ಕೊಳ್ತಾರೆ. ಆದರೆ ಪ್ರತಿದಿನ ನೀನು ಆರೋಗ್ಯವಾಗಿದ್ದಾಗಲೂ ಬಲದಲ್ಲಿದ್ದಾಗಲೂ ನೀನು ಯಾರ್ಯಾರಿಗೆ ಬೇಕೋ ಏನೇನು ಬೇಕೋ ಎಲ್ಲರ ಸಂಗಟ ಮಾತಾಡ್ತಾ ಇದೆಯಾ. ಒಬ್ಬ ಮನುಷ್ಯನೇ ಅಷ್ಟು ಅಪೇಕ್ಷೆ ಪಡಬೇಕಾದ್ರೆ, ನನ್ನ ಹೆಂಡ್ತಿ, ನನ್ನ ಗಂಡ ನನ್ನ ಜೊತೆಗೆ ಮಾತಾಡಬೇಕು, ನನ್ನ ಮಕ್ಕಳು ನನ್ನ ಜೊತೆಗೆ ಮಾತಾಡಬೇಕು, ನನ್ನ ಮಗ ನನ್ನ ಜೊತೆಗೆ ಮಾತಾಡಬೇಕು, ನನ್ನಣ್ಣ ನನ್ನ ಜೊತೆಗೆ ಮಾತಾಡಬೇಕು, ನನ್ನ ತಮ್ಮ ನನ್ನ ಜೊತೆಗೆ ಮಾತಾಡ್ಬೇಕಂತ ನೀನೇ ಇಷ್ಟು ಅಪೇಕ್ಷೆ ಪಡೋದಾದರೆ, ಆತನು ನೀನು ನನ್ನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟವಳು, ನೀನು ನನ್ನ ರಕ್ತದಿಂದ ಸಂಪಾದಿಸಲ್ಪಟ್ಟವನು, ನೀನು ನನ್ನ ಜೊತೆಗೆ ಮಾತಾಡ್ಬೇಕಂತ ಅದನ್ನು ಪ್ರತಿದಿನ ಹೃದಯ ಹೊಡ್ಕೊಳ್ತಾ ಇರ್ತದೆ. ಮಾತಾಡು ಮಾತಾಡು. ಆತನಿಗೆ ನಿನ್ನ ಹತ್ರ ಏನೋ ಹೇಳ್ಬೇಕಂತ ಇರ್ತದೆ, ನೀನು ಮಾತಾಡಬೇಕು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಈಗ ಮುಂದಿನ ಸಂಗತಿಗಳನ್ನ ಆತನು ಮಾತಾಡ್ಬೇಕಂತ ಇರ್ತಾನೆ, ನೀನು ಮಾತಾಡಬೇಕು. ಈಗ ನೋಡ್ರಿ, ಮನೆಯಲ್ಲಿ ಒಬ್ಬ ಯಜಮಾನ ಇರ್ತಾನೆ, ಆತನಿಗೆ ಕೆಲವೊಂದು ಆಲೋಚನೆಗಳು ಬರ್ತದೆ ತಲೆಯಲ್ಲಿ. ಆಲೋಚನೆಗಳು ಬಂದಾಗ ಆತನು ಮಾತಾಡ್ಬೇಕಂತ ಅನ್ಕೊಳ್ತಾನೆ. ಆದರೆ ನೀವು ಮಾತಾಡ್ಲಿಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅಂದರೆ ಹೆಂಗೆ ಮಾತಾಡೋಕ್ಕಾಗ್ತದೆ? ಅರ್ಥ ಆಗ್ತಾ ಇದೆಯಾ? ಮನೆಯಲ್ಲಿ, ಈಗ ನಮ್ಮ ಮನೆಯಲ್ಲಿ ನನ್ನ ಗಂಡ ಅವ್ರೊಳಗಡೆ ಏನೋ ಒಂದು ಆಲೋಚನೆ ಬಂದಿದೆ, ಅವ್ರು ಅದನ್ನು ನಮ್ಮ ಹತ್ರ ಹಂಚ್ಕೊಳ್ಬೇಕಂತ ಆಸೆ ಪಡ್ತಾ ಇದ್ದಾರೆ. ಆದರೆ ನಾವು ಅವ್ರಿಗೆ ಮಾತಾಡ್ಲಿಕ್ಕೆ ನಾವು ಅವಕಾಶನೇ ಕೊಟ್ಟಿಲ್ಲ. ಅಥವಾ ನಾವು ಅವ್ರ ಜೊತೆಗೆ ಅವ್ರು ಎಷ್ಟು ಕರೆದ್ರೂ, ಎಷ್ಟು ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟರು ನಾವು ಮಾತಾಡ್ತಾ ಇಲ್ಲ ಅಂದರೆ ಅವ್ರ ಒಳಗಡೆ ಇರುವಂಥ ಆಲೋಚನೆ, ಅವ್ರ ಒಳಗಡೆ ಏನು ಆಲೋಚನೆ ಬಂದದಲ್ಲ, ಆ ದರ್ಶನ ಏನಿದೆಯಲ್ಲ, ಅದನ್ನು ಹಂಚ್ಕೊಳ್ಬೇಕಾದಂತೆ ಎಷ್ಟೆಲ್ಲ ಆಸೆಯಿಂದ ಅವರು ಮಾತಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ, ಸಮಯ ನೋಡ್ತಾನೆ ಇದ್ದಾರೆ, ಸಮಯ ಸಿಕ್ಕಾಗಲೂ ಕೂಡ ಅವ್ರು ಮಾತಾಡ್ತಾನೆ ಇದ್ದಾರೆ. ಅಂದರೆ ನಾವು ಅವ್ರಿಗೆ ಕೇರ್ ಮಾಡಿಲ್ಲ, ಅವ್ರ ಮಾತನ್ನು ನಾವು ತಲೆಗೆ ತೆಗೆದುಕೊಂಡಿಲ್ಲ, ಅವ್ರ ಮಾತಿಗೆ ನಾವು ಲಕ್ಷ್ಯ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಏನಾಗ್ತದೆ? ಕೆಲವೊಂದು ಬಾರಿ ಅಳು ಬರ್ತದೆ, ಅಳ್ತಾರೆ. ಹೌದಾ ಇಲ್ವಾ? ಅಂದರೆ ಅಟ್ಲೀಸ್ಟ್ ಒಬ್ಬ ಮನುಷ್ಯನ ಹತ್ರ ಮಾತಾಡ್ಬೇಕಂತ ಆಸೆ ಪಟ್ಟಾಗ ಆತನಿಗೆ ಸಮಯ ಸಿಕ್ಕಿಲ್ಲ ಅಂದರೆ ಅಳು ಬರ್ತದೆ. ಅಂದರೆ ಅಳ್ತಾನೆ ಅಂತಂದರೆ ಪವಿತ್ರಾತ್ಮನು, ಆತನು ಇನ್ನೂ ಎಷ್ಟೆಲ್ಲ ರಹಸ್ಯಗಳನ್ನು ನಮಗೆ ಪ್ರಕಟಪಡಿಸ್ಬೇಕಂತ ದಾಹವುಳ್ಳವನಾಗಿದ್ದಾನೆ. ಆತನು ನಮ್ಮ ಒಳಗಡೆ ಇದ್ದುಕೊಂಡು ದುಃಖ ಪಡ್ತಾನೆ. ನಂಬ್ತೀರಾ? ಪವಿತ್ರಾತ್ಮನ ದುಃಖ ಪಡ್ತಾನೆ. ಆತನನ್ನು ನಾವು ದುಃಖಕ್ಕೆ ಒಳಪಡಿಸಬಾರ್ದ್ರಿ. ಹಾಲೆಲ್ಲೂಯ್ಯ. ಆತನ ಪ್ರತಿದಿನ ನಮ್ಮ ಒಳಗಡೆ ಇದ್ಕೊಂಡು ಮಾತಾಡ್ತಾ ಇದ್ದಾನೆ. ಮಾತಾಡು, ನೀನು ನನ್ನ ಜೊತೆಗೆ ಸಮಯ ಕೊಡು, ನಿನ್ನ ಜೊತೆಗೆ ನಾನು ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ, ನೀನು ಒಂದು ತಾಸಾದರೂ ನೀನು ಮಾತಾಡು. ಈಗೋ ನಾನು ನಿನ್ನೊಟ್ಟಿಗೆ ಏನೆಲ್ಲ ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ, ನೀನು ನನ್ನ ಜೊತೆಗೆ ಬಾ, ಸಮಯಕ್ಕೆ ಬಾ, ಆ ಸಮಯದಲ್ಲಿ ಬಾ, ಮಾತಾಡೋಣ ಬಾ ಅಂತ ಕರಿತಾನೆ ಇರ್ತಾನೆ. ನಾವು ಕ್ಯಾರೇ ಅನ್ನೋದಿಲ್ಲ. ಹಾಲೆಲ್ಲೂಯ್ಯ. ನೋಡ್ರಿ, ಈ ಶರೀರದ ಸಂಬಂಧದಲ್ಲಿಯೇ ಇಷ್ಟೆಲ್ಲ ಮಾತಾಡ್ಬೇಕಂತ ಆಸೆ ಇದ್ದರೆ ಆತ್ಮನ ಸಂಬಂಧದಲ್ಲಿ ಇನ್ನೂ ಎಷ್ಟು ಹೆಚ್ಚಾಗಿ ಆತನ ಮಾತಾಡ್ಬೇಕಂತ ಆಸೆ ಪಡ್ತಾನೆ. ಹಾಲೆಲ್ಲೂಯ್ಯ, ಹಾಲೆಲ್ಲೂಯ್ಯ. ನಿನಗೆ ಹೆಚ್ಚಿನ ಭಾರ ಪವಿತ್ರಾತ್ಮನ ಕೊಡೋದಿಲ್ಲ. ನೀನು ಸರಳವಾಗಿ ಮಾತಾಡ್ಬೋದು. ನಿನಗೇನು ಮಾತಾಡ್ಲಿಕ್ಕಾಗಲಿಲ್ಲ, ಸ್ತೋತ್ರ, ಹಾಲೆಲ್ಲೂಯ್ಯ, 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 ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಇದನ್ನ ಹೇಳೋದೇನು ದೊಡ್ಡದಾ? ಇದನ್ನ ಹೇಳೋದೇನು ಮಹಾ ಕಷ್ಟನಾ? ಏನಿಲ್ಲ, ಭಾಳ ಸರಳ. ನೀನು ಕೆಲಸ ಮಾಡ್ತಾ ಕೂಡ ನೀನು ಸ್ತೋತ್ರ ಹೇಳ್ಬೋದು. ನೀನು ಗೋಡೆ ಕಟ್ಟೋವ್ರ ವ್ಯಕ್ತಿ ಆಗಿದ್ರೆ ದೀಪಕ್ ಬ್ರದರ್, ನೀನು ಗೋಡೆ ಕಟ್ಕೋತ ಕೂಡ ಸ್ತೋತ್ರ ಮಾಡ್ಬೋದು. ಅವ್ರ ಹತ್ರ ಏನ್ಗೆ ಬಾಗೇಲಿ ಕಲ್ ತಗೊಂಬಾಗೆ, ಇಟ್ಗೆ ತಗೊಂಬಾಗೆ ಅನ್ನೋಕ್ಕಿಂತ ಶದಲ ರಬ ಬಾಬಾ ಶಕಟಲ ರಬ ಬಾಬಾ, ನಿನಗೇನು ಬೇಕೋ ಎಲ್ಲ ಅವತ್ತಂದು ಕೊಡ್ತಾನೆ ಇರ್ತಾನೆ, ನೀನು ಕಟ್ತಾ ಇರ್ಬೋದು. ಹಾಲೆಲ್ಲೂಯ್ಯ, ಹಾಲೆಲ್ಲೂಯ್ಯ. ನೀನು ಏನೇನೋ ಮಾತಾಡೋ ಬದಲೇ ಹಿಂಗೆ ಮಾತಾಡ್ತಾ ಇರಬೇಕು. ಶಕಟಲ ರಬ. ಕೆಲವೊಂದು ಸರಿ ಬಾಯಿ ಬಿಟ್ಟು ಮಾತಾಡೋಕ್ಕಾಗಲ್ಲ, ನೀನು ಮಾತಾಡಬೇಕು. ನಿನ್ನ ಆ್ಯಕ್ಷನ್ ಮಾತ್ರ ಗೊತ್ತಾಗ್ತಾ ಇರ್ತದೆ. ಏನಂಗೆ ಮಾತಾಡ್ತಾನೆ, ಪಕ್ಕದಲ್ಲಿರೋರು ಏನೋ ಮಾತಾಡ್ತಾನೆ ಅಂತ ಅಂದ್ಕೊಳ್ತಾರೆ. ಚಿಂತೆ ಮಾಡಬೇಡ. ಆದರೆ ಮಾತಾಡೋದು ಒಳಗಿರುವ ಆತನೊಂದಿಗೆ ನೀನು ಮಾತಾಡ್ತಾ ಇದೆಯಾ. ನೀನು ಒಬ್ಬನಿಲ್ಲ, ಇಬ್ಬರಿದ್ದೀರಿ. ಹಾಲೆಲ್ಲೂಯ್ಯ. ಭಾಳ ಜನರಿಗೆ ಅನಿಸ್ತದೆ ನಿನ್ನನ್ನು ಮಾತ್ರ ನೋಡ್ತಾರೆ, ಒಬ್ಬನೇ ಮಾತಾಡ್ತಾನೆ ನೋಡು. ನೀನು ಮಾತಾಡೋದು ಒಬ್ಬನಲ್ಲ, ಇಬ್ಬರಾಗಿ ಮಾತಾಡ್ತಾ ಇದ್ದೀರಿ. ಹಾಲೆಲ್ಲೂಯ್ಯ. ಒಪ್ಕೊಳ್ತೀರಾ? ನನ್ನ ಜೊತೆಗೆ ಒಪ್ಕೊಳ್ತೀರಾ? ಅಂದರೆ ನೀನು ಒಬ್ಬನಾಗಿ ಮಾತಾಡಿದ್ರೆ ನಿನ್ನನ್ನು ಹುಚ್ಚ ಅಂತಾರೆ. ಹಾಲೆಲ್ಲೂಯ್ಯ. ನೀವಿಬ್ಬರಾಗಿ ಮಾತಾಡುವಾಗ ಲೋಕ ನಿನ್ನನ್ನು ಹುಚ್ಚ ಅಂದ್ಕೊಂಡ್ರು ಕೂಡ
ದೇವ್ರ ಮುಂದೆ ನೀನು ಗುಡ್, ನೀನು ಒಳ್ಳೆಯವನು, ನೀನು ಪ್ರತ್ಯೇಕವಾದವನು, ನೀನು ವಿಶೇಷವಾದವನು. ಅಲ್ಲೆಲ್ಲೂಯ್ಯ, ನೀನು ವಿಶೇಷವಾದವಳು. ಸುಮ್ಮನೆ ಇರಬೇಡ್ರಿ, ಸುಮ್ಮನೆ ಏನೋ ವ್ಯರ್ಥವಾಗಿ ಮಾತಾಡ್ಬೇಡ್ರಿ. ಅರ್ಥಂ తెలియక ವ್ಯರ್ಥಂಗ ಬ್ರತುಕಕ್ಕೆ, ಅರ್ಥವಿಲ್ಲದೆ ವ್ಯರ್ಥವಾಗಿ ಬದುಕಬೇಡ. ನಿನಗೊಂದು ಅರ್ಥ ಇದೆ, ನಿನ್ನ ಬದುಕಿಗೊಂದು ಅರ್ಥ ಇದೆ, ನಿನ್ನ ಬಾಳಿಗೊಂದು ಅರ್ಥ ಇದೆ, ನಿನ್ನ ಭವಿಷ್ಯತ್ತಿಗೊಂದು ಅರ್ಥ ಇದೆ. ಆ ಅರ್ಥ ನಿನಗೆ ಪ್ರಕಟವಾಗಬೇಕಂದ್ರೆ ನೀನು ಪ್ರಾರ್ಥನೆ ಮಾಡಬೇಕು.